ತಿಪಟೂರು ತಾಲೂಕಿನ ಬರಪೀಡಿತ ಪ್ರದೇಶವಂತ ಘೋಷಿಸಲು ತಾಲೂಕು ಜೆಡಿಎಸ್ ಆಗ್ರಹ. ತಿಪಟೂರು ತಾಲೂಕಿನಾದ್ಯಂತ ಮಳೆ ಅಭಾವದಿಂದ ಭೀಕರ ಬರ ಪರಿಸ್ಥಿತಿ ಎದುರಾಗಿದ್ದು, ತಕ್ಷಣವೇ ವಾಸ್ತವ ಸ್ಥಿತಿ ಪರಿಶೀಲಿಸಿ ತಿಪಟೂರು ತಾಲೂಕನ್ನ ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು ಅಂತ ತಾಲೂಕು ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ತಾಲೂಕಿನ ಮತ್ತಿಹಳ್ಳಿ ಹಾಗೂ ಗೊಲ್ಲರಹಟ್ಟಿ ಸೇರಿದಂತೆ ವಿವಿಧ ಬರಪೀಡಿತ ಗ್ರಾಮಗಳಿಗೆ ಕೆಟಿ ಶಾಂತಕುಮಾರ್ ಭೇಟಿಯನ್ನು ನೀಡಿದರು. ಸಕಾಲಕ್ಕೆ ಸರಿಯಾಗಿ ಮಳೆಯಾಗದೆ ಕೃಷಿ ನಂಬಿ ಬದುಕ್ತಾ ಇರುವ ಸಾವಿರಾರು ರೈತ ಕುಟುಂಬಗಳು ತೀವ್ರ ಸಂಕಷ್ಟಕ್ಕೆ ಸಿಲುಕಿವೆ. ಬಿತ್ತನೆ ಮಾಡಿದ ಬೆಳೆಗಳು ಒಣಗ್ತಾ ಇದ್ದು ರೈತರು ಆರ್ಥಿಕ ಹೊರೆ ಅನುಭವಿಸುತ್ತಿದ್ದಾರೆ. ಈ ಸಂಬಂಧ ಕೃಷಿ, ಕಂದಾಯ ಹಾಗೂ ತೋಟಗಾರಿಕೆ, ಪಶುಸಂಗೋಪನೆ ಮತ್ತು ಗ್ರಾಮೀಣಾಭಿವೃದ್ಧಿ ಹಾಗೂ ಜಲಸಂಪನ್ಮೂಲ ಇಲಾಖೆಗಳ ಹಿರಿಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿಶೇಷ ತಂಡವನ್ನು ತಕ್ಷಣವೇ ರಚಿಸಬೇಕು. ಅಧಿಕಾರಿಗಳು ಕೇವಲ ಕಚೇರಿಯಲ್ಲಿ ಕುಳಿತು ಅಂಕಿ ಅಂಶ ನೀಡದೆ ನೇರವಾಗಿ ಗ್ರಾಮಗಳಿಗೆ ಹಾಗೂ ರೈತರ ಜಮೀನುಗಳಿಗೆ ಭೇಟಿ ನೀಡಿ ಮಳೆ ಕೊರತೆ, ಬೆಳೆಯ ನಷ್ಟ, ಅಂತರ್ಜಲ ಮಟ್ಟ ಹಾಗೂ ಕುಡಿಯುವ ನೀರಿನ ಸ್ಥಿತಿಗತಿ ಬಗ್ಗೆ ಸಮಗ್ರ ಪರಿಶೀಲನೆ ನಡೆಸಬೇಕು ಅಂತ ಒತ್ತಾಯಿಸಿದ್ದಾರೆ. ಹಾಗಾಗಿ ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಪಾಪ ಕೆಲವಾರು ಅಧಿಕಾರಿಗಳು ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ನಾವು ಆಪಾದನೆ ಮಾಡೋದು ಬೇಡ ಅಂತ ಅಧಿಕಾರಿಗಳು ಇವತ್ತು ಯಾರೆಲ್ಲ ಕೆಲಸ ಮಾಡ್ತಾರೆ ಎಲ್ಲ ಇಲಾಖೆಯಿಂದ ಇದಕ್ಕೆ ಸಂಬಂಧಪಟ್ಟಿದ್ದು ಏನೆಲ್ಲ ಇಲಾಖೆಗಳಿದ್ದಾವೆ ರೈತರ ನೆರವಿಗೆ ಎಲ್ಲ ಇಲಾಖೆ ಅಧಿಕಾರಿಗಳು ಖುದ್ದು ಪರಿಶೀಲನೆ ಮಾಡಿ ರೈತರಿಗೆ ಏನೆಲ್ಲ ಬರಪೀಡಿತ ತಾಲೂಕು ಘೋಷಣೆ ಆದ್ಮೇಲೆ ಏನೆಲ್ಲ ಅನುಕೂಲ ಬರಬೇಕು ಅದನ್ನೆಲ್ಲ ಖಾಲಿ ಬೇಡ ಅವರಿಗೆ ಇದ್ದು ಕಾಣ್ತಲ್ಲ ಈ ಕಡೆ ನೋಡಿ. ಇದು ನಂತರ ನಾವಿವತ್ತು ನಮ್ಮ ಬರಪೀಡಿ ಇನ್ನು ಜಾನುವಾರುಗಳಿಗೆ ನೀರು ಮತ್ತು ಮೇವಿನ ಅಭಾವ ತಪ್ಪಿಸಲು ಹಾಗೂ ರೈತರು ದನಕರುಗಳನ್ನು ಮಾರಾಟ ಮಾಡುವುದನ್ನು ತಡೆಯಲು ತಕ್ಷಣವೇ ಮೇವು ಬ್ಯಾಂಕ್ ತೆರೆಯಬೇಕು ಅಂತ ಆಗ್ರಹಿಸಿದ್ದಾರೆ. ಬರ ತೀವ್ರಗೊಂಡ ನಂತರ ಕ್ರಮ ಕೈಗೊಳ್ಳುವುದಕ್ಕಿಂತ ಮುಂಚೆನೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ರೈತರಲ್ಲಿ ಧೈರ್ಯವನ್ನು ತುಂಬಬೇಕು ಅಂತ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದಾರೆ. ಸಂದರ್ಭದಲ್ಲಿ ಜೆಡಿಎಸ್ ಕಾರ್ಯದರ್ಶಿ ಶಿವಸ್ವಾಮಿ, ಯುವ ಘಟಕದ ಅಧ್ಯಕ್ಷ ಸುದರ್ಶನ್, ಮುಖಂಡರಾದ ತೀರ್ಥಕುಮಾರ್, ರಾಜಶೇಖರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ರೈತರೆಲ್ಲ ಅಧೋಗತಿ ಡಿಪೆಂಡ್ ಆಗಿದ್ದೀವಿ ರೈತರುಗಳೆಲ್ಲವ. ಸದ್ಯಕ್ಕೆ ಈಗ ಬೇಕಾಗಿರೋದು ಮೂಲಭೂತವಾಗಿ ದನಿಗೆ ನೀರು, ಮೇವು ಫಸ್ಟ್. ಈಗ ಅದ್ರ ಕಡೆ ಗಮನ ಕೊಟ್ಟರೆ ದನ ಕರು ಉಳ್ಕೊಂತವೆ, ರೈತರು ಬದುಕಂತಾರೆ. ಇನ್ನೊಂದು 15 ದಿವಸ ಮಳೆ ಬರ್ದವು ಅಂದರೆ ನಾವು ಬಿತ್ತಿರೋ ಒಂದೇ ಬಿಟ್ಟರು ಒಂದೇ, ಏನು ಬರೋಲ್ಲ, ಅದು ಸಿಗಲ್ಲ ನಮ್ಗೆ, ಅರ್ಧನೂ ಸಿಗಲ್ಲ. ಇಷ್ಟು ಹೇಳ್ತೀನಿ. ನಿಮ್ಮ ಹೆಸರೇನು? ವೀರಣ್ಣ ಅಂತ. ಮತ್ತೆ ಹೇಳಿ. ಈಗೆಲ್ಲ ಇವರೆಲ್ಲ ಮಿನಿಸ್ಟ್ರುಗಳೆಲ್ಲ ನಾನ್ ಮಿನಿಸ್ಟರ್ ಆಗ್ಬೇಕು ಅಂತ ಇವ್ರಿಗೆಲ್ಲ ಯೋಗ್ಯತೆ ಇದೆಯಾ ಮಿನಿಸ್ಟರ್ ಆಗೋಕ್ಕೆ? ಇವ್ರಿಗೆ ನಾನು ಯೋಗ್ಯ, ಆ ಮಿನಿಸ್ಟರ್ ಪೋಸ್ಟ್ ನಾನು ನಿಭಾಯಿಸ್ತೀನಿ, ನೀನು ಒಬ್ರಿಗೂ ಒಂದು ಕಾನ್ಫಿಡೆಂಟ್ ಇಲ್ಲ. ಇವ್ರಿಗೆಲ್ಲ ಸಚಿವ ಸ್ಥಾನಕ್ಕೆ ಕಿತ್ತಾಡ್ತಾವ್ರೆ. ಸಚಿವ ಸ್ಥಾನ ಆ ಬರ್ದವನು ಶಿಕ್ಷಣ ಮಂತ್ರಿ ಆಗ್ಯಾವನೆ. ಇವರೆಲ್ಲ ಶಿಕ್ಷಣ ಸಚಿವರೆಲ್ಲ ಈ ಥರ ಕೆಲಸ ಮಾಡ್ಕೊಂಡು ಹೋದರೆ ಸಚಿವ ಸ್ಥಾನ ಏನು ಮಾಡ್ತೀರ ನೀವು? ಸಚಿವ ಸ್ಥಾನ ತಗೊಂಡು ನಿಮ್ಗೇನಾರ ನಿಮ್ಮ ಕಾನ್ಫಿಡೆಂಟ್ ಇದೆಯಾ? ನಾನು ಸಚಿವನಾಗಿ ಏನು ಮಾಡಬಲ್ಲೆ, ನಾನು ಯಾಕೆ ಆಗಬೇಕು? ಅವ್ರಿಗೆಲ್ಲ ಏನು ಅದ್ರ ಬಗ್ಗೆ ಖಾತೆ ಬಗ್ಗೆ ಒಲವೇ ಇರೋಲ್ಲ, ಅದ್ರ ಬಗ್ಗೆ ಅರಿವೇ ಇರೋಲ್ಲ. ಅಂಥವರೆಲ್ಲ ಸಚಿವರಾಗ್ತಾರೆ. ಇವರೆಲ್ಲ ಜನ ಉದ್ಧಾರ ಮಾಡ್ತಾರೆ. ಇವರು ಬರಗಾಲದ ಒಂದು ಛಾಯೆ ಆವರಿಸಿದೆ. ಇದರ ಸಮೀಕ್ಷೆಗೆ ನಮ್ಮ ತಿಪಟೂರು ಬರಗಾಲ ಪ್ರದೇಶ ಆಗಬೇಕು ಅನ್ನೋದು, ಬರಪೀಡಿತ ತಾಲೂಕು ಘೋಷಣೆ ಆಗಬೇಕು ಅಂತ ಇವತ್ತು ನಾವು ಮೊದಲನೇದಾಗಿ ಹಿಂಗೆ ಬಂದಿದ್ದೀವಿ. ತಿಪಟೂರು ಮತ್ತಿಹಳ್ಳಿ ಮಾರ್ಗವಾಗಿ ಇವತ್ತು ಮತ್ತಿಹಳ್ಳಿ ಊರಲ್ಲಿದ್ದೀವಿ. ಇದೆಲ್ಲ ನಮ್ಮ ಗೊಲ್ಲರಹಟ್ಟಿ. ಇವತ್ತು ನನ್ನೊಂದಿಗೆ ನಮ್ಮ ಶಿವಸ್ವಾಮಿಯವರಿದ್ದಾರೆ, ತೀರ್ಥಪ್ರಸಾದ್ ಇದ್ದಾರೆ, ನಮ್ಮ ರಾಜಶೇಖರ್ ಇದ್ದಾರೆ, ಮತ್ತು ನಮ್ಮ ಈ ಒಂದು ಗೊಲ್ಲರಹಟ್ಟಿಯ ಎಲ್ಲ ನಮ್ಮ ಆತ್ಮೀಯ ರೈತ ಬಂಧುಗಳು, ಶಿವಣ್ಣವರು, ದೇವರಾಜ್ ಅವರು, ಯದುವರು, ಮುರಳಿ ಎಲ್ಲ ಇದ್ದಾರೆ. ಮತ್ತು ನಮ್ಮ ಅಂತಿಮಗೋಷ್ಠಿಯ ಒಂದು ಮುಖ್ಯ ಉದ್ದೇಶ ತಿಪಟೂರು ತಾಲೂಕಿನ ಬರಪೀಡಿತ ತಾಲೂಕು ಮಾಡಬೇಕು ಅನ್ನೋದು. ಇದು ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಗಮನಕ್ಕೆ ಕೂಡಲೇ ತಗೋಬೇಕು. ಇವತ್ತು ಈಗಾಗಲೇ ಎಲ್ಲ ಕಡೆ ನೀವು ನೋಡಿದ್ದೀರ, ಅದರಲ್ಲೂ ತಿಪಟೂರು ಡ್ರೈ ಬೆಲ್ಟು, ಬರದಿಂದ ಕೂಡಿರೋದೇನೆ. ಯಾವಾಗಲೂ
ಇಲ್ಲಿ ಮಳೆ ಇರಲ್ಲ. ಮಳೆನೇ ಅವಲಂಬಿತರಾಗಿರೋ ಅಂಥ ಒಂದು ಕುಟುಂಬಗಳು, ರೈತರು ಇವತ್ತು ಮಾಧ್ಯಮ ವರ್ಗದವರು ಎಲ್ಲ ತಿಪ್ಟೂರಲ್ಲಿ ನೆಲೆಸಿದ್ದಾರೆ. ಬಹುಶಃ 90% ಇವತ್ತು ಯಾರೂ ಇಲ್ಲಿವರೆಗೂ ಬಿತ್ತನೆ ಮಾಡಿಲ್ಲ ಅಲ್ವಾ? ಯಾರೂ ಬಿತ್ತನೆ ಮಾಡಿಲ್ಲ, ಮಳೆ ಬಂದೇ ಇಲ್ಲ ಇಲ್ಲಿಗೆ. ನೆನ್ನೆ ಮೊನ್ನೆ ಮಳೆ ಶುರುವಾಗಿರೋದ್ರಿಂದ ರೈತರಲ್ಲಿ ಒಂದು ಸ್ವಲ್ಪ ಮಂದಹಾಸ. ಆದರೂ ಇವತ್ತು ನಮ್ಮ IMD ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದಾರೆ, ಈ ವಾರ ಮಳೆ ನಿಂತು ಹೋದರೆ ಮತ್ತೆ ಪುನಃ ಮಳೆ ಬರಲ್ಲ ಅಂತ. ಬಹುಶಃ ಇವತ್ತು ರೈತರೆಲ್ಲ ಸಾಲನೋ ಸೋಲನೋ ಏನೋ ಇವತ್ತು ಗೊಬ್ಬರಗಳು ಬೀಜಗಳು ಎಲ್ಲ ತಂದು ಮನೇಲಿ ಇಟ್ಕೊಂಡು ವೇಸ್ಟ್ ಆಗಬಾರ್ದು ಅಂತ ಇವತ್ತು ಬಿತ್ತನೆ ಶುರು ಮಾಡ್ತಾ ಇದ್ದಾರೆ. ಪಾಪ ಎಲ್ಲ ಕೂಲಿ ಮಾಡ್ಕೊಂಡು ತಂದಿರ್ತಾರೆ. ರಾಗಿನೇ ಅವರಿಗೆ ಮೂಲ ಆಧಾರ. ಈ ಭಾಗದಲ್ಲಿ ರಾಗಿನೇ ಮೂಲ ಆಧಾರ. ಆಮೇಲೆ ಇವತ್ತು ನಮ್ಮ ಜಿಲ್ಲೆನಲ್ಲೂ ಸಹ ರಾಗಿನೇ ಮೂಲ ಆಧಾರ. ಅದ್ರ ಜೊತೆಗೆ ವಾಣಿಜ್ಯ ಬೆಳೆಗಳನ್ನು ಬೆಳೀತಾರೆ. ಅವರ ಜೀವನ ಕಟ್ಕೊಳ್ಳೋದಕ್ಕೆ ಇವತ್ತು ವಾಣಿಜ್ಯ ಬೆಳೆಗಳನ್ನ ಬೆಳೀತಾರೆ. ರಾಗಿನೇ ಇಲ್ಲ ಅಂತ ಅಂದರೆ ವಾಣಿಜ್ಯ ಬೆಳೆಗಳಿಗೆ ದೂರದ ಕನಸು. ಹಾಗಾಗಿ ಇವತ್ತು ಶಾಸಕರು ಇಲ್ಲಿವರೆಗೂ ಬರಲಿಲ್ಲ. ಯಾವ ಸಮೀಕ್ಷೆ ಮಾಡೋದಕ್ಕೂ ಈಗಾಗಲೇ ನಮಗೆ ಮುಂದಿನ ದಿನಗಳಲ್ಲಿ ನಾವು ಬರಪೀಡಿತ ತಾಲೂಕುಗಳು ಘೋಷಣೆ ಮಾಡೋದಕ್ಕೆ ಈಗಾಗಲೇ ಲೀಸ್ಟು ರೆಡಿ ಮಾಡಿದ್ದಾರೆ. ಅದನ್ನು ಘೋಷಣೆ ಮಾಡೋದಕ್ಕೆ ಎಲ್ಲ ಉಸ್ತುವಾರಿ ಸಚಿವರು, ಶಾಸಕರು ಹೋಗಿ ಎಲ್ಲ ರೈತರು ತಾಲೂಕುಗಳಲ್ಲಿ ಎಲ್ಲ ಹಳ್ಳಿಗಳು ಭೇಟಿ ಕೊಡಿ, ಎಷ್ಟು ಸಮೀಕ್ಷೆ ಆಗಿದೆ ಅಧಿಕಾರಿಗಳ ಜೊತೆಲಿ ಹೋಗಿ ಅಂತ ಹೇಳಿದ್ರು. ಇವತ್ತು ಅಧಿಕಾರಿಗಳು ಮನೆಯಲ್ಲಿ ಕೂತ್ಕೊಂಡು ಆಫೀಸಲ್ಲಿ AC ರೂಮಲ್ಲಿ ಕೂತ್ಕೊಂಡು ನೀವು ಯಾವುದೋ ಆನ್ಲೈನ್ ಡಾಟಾ ತಗೊಂಡು ಅಪ್ಡೇಟ್ ಮಾಡೋದಲ್ಲ. ಅಧಿಕಾರಿಗಳು ಇವತ್ತೇನೆಲ್ಲ ಇದಕ್ಕೆ ಬರಪೀಡಿತ ಘೋಷಣೆಗೆ ಗ್ರಾಮೀಣಾಭಿವೃದ್ಧಿ ಇರ್ಬೋದು, ಕಂದಾಯ ಇರ್ಬೋದು, ಕೃಷಿ ಇರ್ಬೋದು, ಇವತ್ತು ನಮ್ಮ ಬೇರೆ ಏನೆಲ್ಲ ಈ ಅಂತರ್ಜಲ ವಿಚಾರವಾಗಿರ್ಬೋದು, ನೀರಿನ ವಿಚಾರವಾಗಿರ್ಬೋದು, ಇವೆಲ್ಲ ಅಧಿಕಾರಿಗಳು ದಯಮಾಡಿ ನೀವು ಜನಗಳ ರೈತರ ಜಮೀನುಗಳಿಗೆ ಖುದ್ದು ಭೇಟಿ ಮಾಡಿ. ಒಳಗಡೆ ಕೂತ್ಕೊಂಡು ನೀವು ಬರೀ ಹಳೆ ವರ್ಷದ್ದು 10 ವರ್ಷದ್ದು 20 ವರ್ಷದ್ದು ಅಂತ ಬರೀ ರೆಕಾರ್ಡನ್ನು ಅಪ್ಡೇಟ್ ಮಾಡ್ಕೊಳೋದಲ್ಲ. ಖುದ್ದು ಶಾಸಕರು ಅವ್ರನ್ನ ಕರ್ಕೊಂಡು ಹೋಗೋ ಅಂಥ ಒಂದು ವ್ಯವಸ್ಥೆ ಆಗಬೇಕು. ಸುಮ್ಮನೆ ಏನೋ ಕಾಟಾಚಾರಕ್ಕೆ ನಾನು ಇಷ್ಟು ಎಕರೆ ಆಯಿತು, ಇಷ್ಟು ಎಕರೆ ಮಾಡಿದೆ, ವಿಮೆ ಇಷ್ಟು ಜನ ಮಾಡಿದ್ದಾರೆ, ವಿಮೆ ಮಾಡಿದರಿ ಮಾಡೋಣ, RTC ಇಲ್ದರಿ, ಖಾತೆ ಇಲ್ದರಿ ಮಾಡೋಣ, ಈ ಥರ ಎಲ್ಲ ಯಾವುದು ಲೆಕ್ಕಾಚಾರ ಬೇಡ. ದಯಮಾಡಿ ಇವತ್ತಿನ ನೀರಿನ ಅಭಾವನೂ ಇದೆ, ಮುಂದಿನ ದಿವಸದಲ್ಲಿ ಕುಡಿಯೋ ನೀರಿನ ಅಭಾವ ಆಗುತ್ತೆ. ಪಾಪ ರೈತರು ಇವತ್ತು ರಾಗಿ ಏನಕ್ಕೆ ಬೆಳೆಯೋದಕ್ಕೆ ಏನಾದರೂ ಒಂದು ನಮ್ಮ ದನಗಳು ಇವತ್ತು ಹೈನುಗಾರಿಕೆ ಈ ಭಾಗದಲ್ಲಿ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಏಕೆಂದರೆ ಜೀವನ ರೂಪಿಸ್ಕೊಳ್ಳೋದಕ್ಕೆ, ಜೀವನ ಕಟ್ಕೊಳ್ಳೋದಕ್ಕೆ ಹಸುನೇ ನಂಬ್ಕೊಂಡು ಎಷ್ಟೋ ಕುಟುಂಬಗಳಿದ್ದಾವೆ. ಅವರಿಗೆ ಹುಲ್ಲು ಬೇಕಾಗುತ್ತೆ, ಇವತ್ತು ಮೇವು ಬೇಕು ಅಂತಂದರೆ ಹುಲ್ಲಾರ ಸಿಗಲಿ ಅಂತ ಇವತ್ತು ನಂಬಿಕೆ, ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು, ಮಳೆ ಮೇಲೆ ಏನೋ ವಿಶ್ವಾಸ ಇಟ್ಕೊಂಡು ಮಳೆ ಬರ್ಬೋದು ಅಂತ ಇವತ್ತು ರಾಗಿ ಬೆಳೆಯೋದಕ್ಕೆ ಹಸುಗಳಿಗಾರ ಹುಲ್ಲಾಗುತ್ತೆ ಮೇವುಗೆ ಏನಂತ ಆ ಒಂದು ದೃಷ್ಟಿನಲ್ಲಿ ಮಳಿತಾ ಇದ್ದಾರೆ. ನೀವು ಅದನ್ನೇ ಈಗಾಗಲೇ ತುರ್ತು ಪರಿಸ್ಥಿತಿ ಉಂಟಾಗಿದೆ. ಶಾಸಕರು ಎಲ್ಲೋ ಮನೆ ಒಳಗಡೆ ಕೂತ್ಕೊಂಡು ಬೀಗ ಹಾಕೊಂಡು ಕೂತ್ಕೊಂಡು ಮನೆ ಒಳಗಡೆ ಕೂತ್ಕೊಂಡ್ರೆ ಆಗಲ್ಲ. ಅಧಿಕಾರಿಗಳನ್ನ ಕರ್ಕೊಂಡು ಈಗ ನೀವು ಎಲ್ಲಿ ಮೇವಿಗೆ ಅನಾನುಕೂಲ ಆಗಿದೆ, ತುರ್ತು ಪರಿಸ್ಥಿತಿ ಎಲ್ಲಿದೆ, ದನಗಳಿಗೆ ಎಲ್ಲಿ ನಾವು ಮೇವು ಒದಗಿಸ್ಕೊಡೋಕ್ಕಾಗ್ತಾ ಇಲ್ಲ, ಕುಡಿಯೋ ನೀರಿಗೆ ಎಲ್ಲಿಲ್ಲ. ಈ ಟ್ಯಾಂಕರ್ ಈಗಾಗಲೇ ಒದಗಿಸ್ಬೇಕಾಗಿತ್ತು, ಟ್ಯಾಂಕರ್ಗಳು ವ್ಯವಸ್ಥೆನೂ ಆಗಿಲ್ಲ. ಪಾಪ ಕುಡಿಯೋ ನೀರಿಗಂತೂ ನಗರ ಪ್ರದೇಶದಲ್ಲಿ ನಾನು ಇದೊಂದು 8-10 ವರ್ಷದಿಂದ ಮಾಡಿದ್ದಕ್ಕೆ ನನಗೆ ಇನ್ನೂ ಫೋನ್ ಮಾಡ್ತಾರೆ, ನೀವು ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡಿಕೊಡಿ. ಕುಡಿಯೋ ನೀರಿಗೆ ಶಾಸಕರು ಒಳಗೆ ಕೂತ್ಕೊಂಡವ್ರೆ, ನಾನೇನು ಮಾಡೋಣ? ಶಾಸಕರು ಇವತ್ತು ಏನೋ ಇಲ್ದರೆ ಕಣ್ಮುಚ್ಚಿಕೊಂಡು ಕೂತಿದ್ದಾರೆ. ಶಾಸಕರು ದಯಮಾಡಿ ಕುಡಿಯೋ ನೀರಿಗೆ, ಇವತ್ತು ಮಳೆ ಬಂದಂಥ ಪ್ರದೇಶದಲ್ಲಿ ಇವತ್ತು ಮಳೆ ಆಗಿಲ್ಲ, ಹೇಮಾವತಿ ನೀರಿಂದಲಾದ್ರೂ ಹೋರಾಟ ಕಟ್ಟಿ ನೀರೆಲ್ಲ ತರಿಸ್ಬೇಕಲ್ವಾ? ಎಲ್ಲ ನೀರುಗಳಿಗೆ, ಎಲ್ಲ ಕೆರೆಗಳಿಗೆ ನೀರು ತುಂಬುತ್ತಾ ವ್ಯವಸ್ಥೆ ಆಗಿದ್ರೆ ಇವತ್ತು ಅಂತರ್ಜಲ ಅಭಿವೃದ್ಧಿ ಆಗೋದು. ಅಂತರ್ಜಲ ಇದ್ದಿದ್ರೆ ಕೊಳವೆ ಬೇರಿಗಳು, ಬೋರ್ಗಳು ಎಲ್ಲ ಇವತ್ತು ನೀವು ಮಳೆ ಇಲ್ಲ ಅಂದಿದ್ರು ಬೋರ್ ಕೊರೆಸಿದ್ರೆ ನೀರು ಸಿಗೋದು. ಇವತ್ತು ಎಲ್ಲೋ ಜನ ಇವತ್ತು ಕಂಪ್ಲೀಟಾಗಿ ವಿಶ್ವಾಸನೆ ಮರೆತುಬಿಟ್ಟಿದ್ದಾರೆ, ಮರೀಚಿಕೆ ಆಗೋಗ್ಬಿಟ್ಟಿದೆ ಬೋರ್ವೆಲ್ಲಿಂದ ನೀರು ಸಿಗೋದು ಅಂತ. ಏಕೆಂದರೆ ಎಲ್ಲ ಕೆರೆಗಳು ನೀರಿಲ್ಲ. ಹೊನ್ನೊಳ್ಳಿ ಕೆರೆಗೂ ನೀರಿಲ್ಲ. ಹೊನ್ನೊಳ್ಳಿ ಕೆರೆ ಈ ಕಡೆ ಭಾಗ ಕೆರೆಗಳಿಗಂತೂ ಈ ಆಳ್ಕುರ್ಕೆ ಶಾಂಕ್ಷನ್ ಆಗಿದ್ರು ಅದನ್ನ ಅಪ್ರೂವ್ ಮಾಡ್ಕೊಳಕ್ಕಾಗ್ದಲ್ಲೇ ಒಂದು ಯಾವುದೋ ಒಂದು ಫಾರೆಸ್ಟ್ ಇಲಾಖೆ ನೆಪ ಉಟ್ಕೊಂಡು ನಿಂತೋಯ್ತು. ಆ ಭಾಗದಲ್ಲಾದ್ರೂ ಇವತ್ತು ಕೆರೆ ತುಂಬ್ಕೊಂಡಿದ್ರೆ ಆಳ್ಕುರ್ಕೆ ಕೆರೆ ನೀರು ಹರಿಸಿದ್ರೆ ಇವತ್ತು ಆ ಕಡೆ ಭಾಗದಲ್ಲಿ ಬೆಳೆನೆಲ್ಲ ಭಾಗಕ್ಕೆಲ್ಲ ಇವತ್ತು ಸಮೃದ್ಧಿಯಾಗಿ ಅಂತರ್ಜಲ ಒಳ್ಳೆ ಸಮೃದ್ಧಿ ಆಗಿರೋದು, ಬೋರ್ವೆಲ್ಗಳು ನೀರು ಸಿಗೋದು. ಇವತ್ತು ಅವೆಲ್ಲ ಅತಂತ್ರ ಪರಿಸ್ಥಿತಿ, ತುರ್ತು ಪರಿಸ್ಥಿತಿ. ರೈತರೆಲ್ಲ ಮುಂದಿನ ದಿವಸದಲ್ಲಿ ಮಳೆ ಆಗಲಿಲ್ಲ ಅಂದರೆ ಇನ್ನೂ ವಿಷ ತಾಂಡ್ ಸಾಯ ಅಂತ ಪರಿಸ್ಥಿತಿಗಳು ಬರುತ್ತೆ. ದಯಮಾಡಿ ಶಾಸಕರು, ಮುಖ್ಯಮಂತ್ರಿಗಳು
ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡಲೇ ದಯಮಾಡಿ ಎಲ್ಲೂ ಕುತ್ಕೊಂಡ್ರಾಗಲ್ಲ. ಇವತ್ತೆಲ್ಲ ಹೆಂಗಾಗಿದೆ ಅಂದರೆ ಸರ್ಕಾರ ಬರೀ ಮಳೆ ಇಲ್ಲ ಅಂದ್ರೂ, ಬೆಳೆ ಇಲ್ಲ ಅಂದ್ರೂ, ಕುಡಿಯೋಕೆ ನೀರಿಲ್ಲ ಅಂದ್ರೂ ಬರೀ ಅವರು ಶಾಸಕರು ಮಿನಿಸ್ಟ್ರು ಮಾಡೋದು, ಅವ್ರು ಯಾರನ್ನ ಯಾವ ಖಾತೆ ಕೊಡೋದ್ರಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ನಮ್ಮ ಶಾಸಕರಂತೂ ಮಿನಿಸ್ಟರ್ ಆಗ್ತೀನಿ ಅಂತ ಮನೆ ಒಳಗೆ ಕೂತ್ಕೊಂಡ್ಬಿಟ್ರಂತ. ಅವರು ಮನೆ ಒಳಗೆ ಕೂತ್ಕೊಂಡು ಆಗುತ್ತೆ ಅಂತ ರೈತರ ಸಮಸ್ಯೆ ಯಾರು ಕೇಳೋರು? ಸೊ ದಯಮಾಡಿ ಮುಂದಿನ ದಿವಸದಲ್ಲಿ ತೀವ್ರತೆ ಜಾಸ್ತಿ ಆಗುತ್ತೆ. ಕುಡಿಯೋ ನೀರಿಂದ ಹಿಡಿದು ಪ್ರತಿಯೊಂದ್ರೂ ಅವರು ಬದುಕೋದಕ್ಕೆ, ಮನೆ ಜೀವನ ರೂಪಿಸೋದಕ್ಕೆ ಅದರಲ್ಲೂ ಭಾರಿ ಕಷ್ಟ ಆಗುತ್ತೆ. ನಮ್ಮ ಶಾಸಕರು, ಸಚಿವರು ಕೂಡಲೇ ಗಮನ ಹರಿಸಿ ಅಧಿಕಾರಿಗಳನ್ನ ಖುದ್ದು ಜಾಗಕ್ಕೆ ಕರ್ಕೊಂಡೋಗಿ ಇವತ್ತು ನಮ್ಮ ತಿಪಟೂರು ತಾಲೂಕು ಬರಪೀಡಿತ ತಾಲೂಕು ಅನ್ನೋದು ಸೇರಿಸ್ಕೊಂಡು ನಮ್ಮ ತಾಲೂಕಿಗೆ ಅನುಕೂಲ ಮಾಡಿಕೊಡ್ಬೇಕು. ಇಲ್ಲ ಅಂತ ಅಂದರೆ ದೊಡ್ಡ ಮಟ್ಟದಲ್ಲಿ ನಾವೆಲ್ಲ ರೈತರು ಹೋರಾಟ ಮಾಡ್ತೀವಿ. ಇವತ್ತು ಎಲ್ಲಿ ರೈತರು ಹೋರಾಟ ಕೇಳೋದೇ ಇಲ್ಲ, ಹಂಗಾಗೋಗುತ್ತೆ. ಸ್ವಲ್ಪ ಕೆಲಸಗಳು ಆಗ್ತವೆ. ಬನ್ನಿ ಆ ಕಡೆ ಬನ್ನಿ, ಹಂಗೆ ಆ ಕಡೆಗೆ ಎಲ್ಲ ಕಿತ್ತೇ ಬಿಟ್ರೆ